ಹೇಳಣ್ಣ ಆರಾಮ ಇದೆಯಾ? ಹ್ಞೂ ಆರಾಮ ಇದನಪ್ಪ. ಬಾರಣ್ಣ ಮಂತಕ್ಕೆ ಹೋಗಿ ಊಟ ಮಾಡ್ಕೊಂಬ. ಫಸ್ಟ್ ನೀರು ಕೇಳಬೇಕು, ಆಮೇಲೆ ಊಟ. ಅಲ್ಲೇ ಯಾಕಳ? ಇಲ್ಲ ಪಕ್ಕ ನೀರಿರೋದು. ಅಬ್ಬಾ ಎಷ್ಟು ನೀರು ಬೀಳಕ್ಕಿಲ್ಲ. ಇವ್ ಅಣ್ಣ ನಿಂಗೆ ತೆಗೆದು ಬಿಸಾಕ್ತೈತಿ. ಇದೇ ಪಕ್ಕ ಪಾಯಿಂಟ್ ನೋಡು. ಈಗ ಕಲ್ಲಿಟ್ಟಿರ್ತೀನಿ, 3 ಇಂಚ್ ನೀರು ಬೀಳ್ತಾವೆ. 70 ಅಡಿಗೆ ಬೀಳ್ತಾವ ನೋಡು. ಹ್ಞೂ ಆಯ್ತಣ್ಣ, ಆಯ್ತು ಅಲ್ಲೇ ಹೊಡಿಸ್ತೀನಿ ಅಣ್ಣ. 200 ಅಡಿ ಹೊಡ್ಸ್ಯಾರ ನೀರು ಬೀಳಲಿಲ್ಲ ಅಣ್ಣ. ಎತ್ತಿಸ್ಬಿಡ್ತೀನಿ ಅಣ್ಣ. ನಾನು ಐದು ಸುಮ್ಮನೆ ಇದೇನು ಎಡವಟ್ಟ ಆತು. ಇತ್ತ ತಗ್ಗಿನ ಕಡೆಗೆ ನೋಡ್ತೀನಿ, ಬೇರೆ ಅಸ್ತ್ರ ಐತೆ ಉಪಯೋಗಿಸ್ತೀನಿ. ಎಳ ಕಡ್ಡಿ ಕಿತ್ಕೊಂಬ, ಬಲ್ತಿರೋದು ಕಿತ್ಕೊಂಬಾರ. ನೀನು ಫಸ್ಟಿಗೆ ಎಂಥದ್ದು ಮಾಡಿದ್ ಹೋಗ ನಿನ್ನ ತಗೋಣ. ಹತ್ತರ ಇನ್ನು ನಾನು ಇನ್ನು ಬೋರ್ ಪಾಯಿಂಟ್ ಮಾಡೋ ಭಾಳ ಇದ್ದಾವೆ ಕೊಡ. ಪಕ್ಕ ಪಾಯಿಂಟ್ ಇದು ವರ್ಷ ನೋಡ. ಹ್ಞೂ ಆಯ್ತಣ್ಣ, ಕರ್ಸಿ ಹೊಡಿಸ್ತೀನಿ. ಯಾಕ ನಿನ್ ಮನೆ ಬಾರ ಸರಿಯಾಗಿದ್ದಂಗಿಲ್ಲ ಕಣಪ್ಪ, ನೀರೇ ಇದ್ದಂಗಿಲ್ಲ. ಅಲ್ಲ ಮರ, ಅದೊಂದು 200 ಅಡಿ ಇದೊಂದು 300 ಅಡಿ ಬರೀ ಧೂಳು ಹೋಯ್ತತೆ. ನಿಮ್ಗೇನೋ ನಡುವೈತಿ. ಆ ಕಟ್ಟಿಗೆ ತಗೊಂಡು ಮಾಡೋದು, ಆ ಉಂಗ್ರಿಕ್ಕೆ ನೋಡೋದು. ಪ್ರಜ್ಞೆ ಐತಿ ನಿನ್ಗೇನ ಬಂಡವಾಳ ಸಾಲ ಮಾಡಿ ತಂದು ಹಾಕಿದ್ವಿ ಅಲ್ಲಿ. ನಂದೇನ ಕೊಟ್ರೆ ನಾನು ಹೋಗ್ತೀನಿ. ಯಾವ್ದು ಕಲ್ ಕೊಡೋದು ನಿನಗೆ? ನಾನು ಸಾಲ ಇಸ್ಕೊಂಬಂದು ಬೋರ್ನರಿಗೆ ಕೊಟ್ರೆ ಸಾಕೈತೆ. ಇನ್ನು ದುಡ್ಡು ಕೊಡ್ಬೇಕಂತ. ಸೋಳ ಮಗನೇ ಎದ್ದೋಗ್ತಿಲ್ಲ ನೋಡಿ ನೀನು. ಏನಪ್ಪ ನನ್ನೇ ಸೋಳ ಮಗ ಅಂತೀಯಲ್ಲಪ್ಪ. ಏನೋ ಕರ್ದಿದ್ದಕ್ಕೆ ಬಂದು ಪಾಯಿಂಟ್ ಮಾಡಿದ್ನಪ್ಪ. ಅದ್ರ ಆ ಕಡೆ ಕಂಪ್ನಿ ಮೆಟ್ಟು ತಗೊಂಡೋಯ್ತು ನೋಡಿ. ಇವಾಗ ಎದ್ದೋಗ್ತಿಲ್ಲ. ನನಗೆ BP ರೈಸ್ ಮಾಡ್ಬೇಡ.